ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನುವರೆಗೂ ಪಿಂಚಣಿದಾರರ ಹಣವನ್ನೇ ಬಂದಿಲ್ಲ ಸರ್ ಅನ್ನೋರು ಮಾತ್ರ ಖಂಡಿತವಾಗಿ ಈ ವಿಡಿಯೋನ ನೋಡಿ. ಹೌದು, ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂತು ನೋಡಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅದೇ ರೀತಿಯಾಗಿ ಅಂಗವಿಕಲರಿಗೂ ಕೂಡ ಹಣವನ್ನು ಬಂದಿಲ್ಲ ಅಂತ ಭಾಳಷ್ಟು ಜನ ಅಂಗವಿಕಲರು ಕಮೆಂಟ್ ಮಾಡ್ತಾಯಿದ್ರು. ಅವರಿಗೆ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂದಂಥ ಮಾಹಿತಿ ಪ್ರಕಾರ ಇನ್ನುಳಿದ 17 ಜಿಲ್ಲೆಗಳಿಗೆ ಮಾತ್ರ ಖಂಡಿತವಾಗಿ ಹಣವನ್ನು ಜಮಾ ಮಾಡುತ್ತಾರಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಮೋದಿ ಸರ್ ಕಡೆಯಿಂದ ಕೊಟ್ಟಂಥ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಇನ್ನೂವರೆಗೂ ಯಾವ ಪಿಂಚಣಿದಾರರಿಗೆ ಹಣವನ್ನು ಬಂದಿಲ್ಲ ಅಂತ ಇದ್ದೀರಲ್ಲವೋ ಅವರಿಗೆ ಮಾತ್ರ ಖಂಡಿತವಾಗಿ ಅವರವರ ಖಾತೆಗಳಿಗೆ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಉಳಿದ 17 ಜಿಲ್ಲೆಗಳಿಗೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅದೇ ರೀತಿಯಾಗಿ ಕೂಡ ಅಂಗವಿಕಲರಿಗೆ ಕೂಡ ಕನ್ಫರ್ಮ್ ಆಗಿ ಉಳಿದಂಥ 17 ಜಿಲ್ಲೆಗಳಿಗೆ ಕೂಡ ಕನ್ಫರ್ಮ್ ಆಗಿ ಉಳಿದಂಥ ಅಂಗವಿಕಲರ ಪೆಂಡಿಂಗ್ ಹಣವನ್ನು ಕೂಡ ರಿಲೀಸ್ ಮಾಡಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಕೂಡ ಹಣವನ್ನು ಜಮಾ ಮಾಡಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತು, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಪೆಂಡಿಂಗ್ ಹಣವನ್ನು ಕೂಡ ಬಂದಿಲ್ಲ ಸರ್ ಅಂತ ಭಾಳಷ್ಟು ಜನ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾಯಿದ್ರು ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕನ್ಫರ್ಮ್ ಆಗಿ ನಾಳೆ ಅವರವರ ಲಿಸ್ಟನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ. ಹೌದು, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಜಮಾ ಮಾಡಬೇಕಂತ ಕನ್ಫರ್ಮ್ ಡೇಟನ್ನು ಕೊಟ್ಟಿದ್ದಾರಂತೆ ಮತ್ತು ಎಷ್ಟು ಸಾವಿರ ಹಣವನ್ನು ಕೂಡ ಜಮಾ ಮಾಡುತ್ತಾರಂತ ಕೂಡ ನಾಳೆ ಬಿಡುಗಡೆ ಮಾಡುತ್ತಾರಂತೆ. ಫುಲ್ ಡೀಟೇಲ್ ಮಾಹಿತಿ ಕೊಡ್ತಾರಂತೆ ಸ್ನೇಹಿತರೆ. ಕನ್ಫರ್ಮ್ ಆಗಿ ಏನಾದರೂ ಫುಲ್ ಡೀಟೇಲ್ ಮಾಹಿತಿ ಕೊಟ್ಟರೆ ಸ್ನೇಹಿತರೆ ಕನ್ಫರ್ಮ್ ಆಗಿ ನಿಮಗೆ ತಕ್ಷಣವೇ ವಿಡಿಯೋ ಮಾಡಿ ಬಿಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಪಿಂಚಣಿದಾರರಿಗೆ ಕನ್ಫರ್ಮ್ ಆಗಿ ಎಷ್ಟು ಸಾವಿರ ಹಣವನ್ನು ಜಮಾ ಮಾಡುತ್ತಾರೆ ಮತ್ತು ಅದೇ ರೀತಿಯಾಗಿ ಅಂಗವಿಕಲರಿಗೆ ಕೂಡ ಎಷ್ಟು ಸಾವಿರ ಹಣವನ್ನು ಕೂಡ ಜಮಾ ಮಾಡುತ್ತಾನಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಕೆಲವು ಪಿಂಚಣಿದಾರರಿಗೆ ಮಾತ್ರ ಆಲ್ರೆಡಿ ಹಣವನ್ನು ಜಮಾ ಆಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಕೆಲವು ಪಿಂಚಣಿದಾರರಿಗೆ ಮಾತ್ರ ಇವಾಗ ಆಲ್ರೆಡಿ ಜಮಾ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಖಂಡಿತವಾಗಿ. ಹೌದು ಸ್ನೇಹಿತರೆ, ಅದೇ ರೀತಿಯಾಗಿ ಪಿಂಚಣಿದಾರರಿಗೆ ಇವಾಗ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಆಗುತ್ತೆ ಸರ್ ಅಂತ ಕೇಳಿದ್ರೆ ಸ್ನೇಹಿತರೆ ಒಂದು ಕಂತಿಗೆ 1,500 ಹಣ ಮತ್ತು ಅದೇ ರೀತಿಯಾಗಿ 2 ಕಂತಿಗೆ 3,000 ಹಣ ಮತ್ತು 3 ಕಂತಿಗೆ 4,500 ಹಣ. ಹೌದು ಸ್ನೇಹಿತರೆ, ಖಂಡಿತವಾಗಿ ಅದೇ ರೀತಿಯಾಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಕೆಲವರಿಗೆ 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿಲ್ಲ ಮತ್ತು ಇನ್ನು ಕೆಲವರಿಗೆ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿಲ್ಲ, ಇನ್ನು ಕೆಲವರಿಗೆ 1 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಅದೇ ರೀತಿಯಾಗಿ ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟಂಥ ಮಾಹಿತಿ ಪ್ರಕಾರ ಕನ್ಫರ್ಮ್ ಆಗಿ ಉಳಿದ 17 ಜಿಲ್ಲೆಗಳಿಗೆ ಮಾತ್ರ ಕನ್ಫರ್ಮ್ ಆಗಿ ನಿಮ್ಮ ಖಾತೆಗಳಿಗೆ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡಬೇಕು, ಕನ್ಫರ್ಮ್ ಆಗಿ ಅವರವರ ಖಾತೆಗಳಿಗೆ ಹಣವನ್ನು ಜಮಾ ಮಾಡುತ್ತಾರಂತೆ. ಮತ್ತು ಸ್ನೇಹಿತರೆ, ಉಳಿದಂಥ 17 ಜಿಲ್ಲೆಗಳ ಹೆಸರನ್ನು ಮತ್ತು ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಜಮಾ ಮಾಡುತ್ತಾರಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಅದರ ಮುಂದಿರುವ ಬೆಲ್ ಐಕನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು, ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ವಿಡಿಯೋ ಬರಲಿ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ನೇಹಿತರೆ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಮತ್ತು ಯಾವಾಗ ಪಿಂಚಣಿದಾರರಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರಂತ ಹಂತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ಪ್ರಧಾನಮಂತ್ರಿ ಆಗಿರುವಂಥ ಮೋದಿ ಸರ್ ಕಡೆಯಿಂದ ಕೊಟ್ಟಂಥ ಕನ್ಫರ್ಮ್ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಪಿಂಚಣಿದಾರರೇ ಆಗಿರ್ಬೋದು ಮತ್ತು ಅಂಗವಿಕಲರೇ ಆಗಿರ್ಬೋದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ತಪ್ಪಾಗಲ್ಲ. ಹೌದು ಸ್ನೇಹಿತರೆ, ಅದೇ ರೀತಿ ಅಂಗವಿಕಲರಿಗೆ ಕೂಡ ಕೆಲವರಿಗೆ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಅವರಿಗೂ ಅಂಗವಿಕಲರಿಗೆ ಕೂಡ ಕನ್ಫರ್ಮ್ ಆಗಿ 2 ತಿಂಗಳಿನ 3,000 ಹಣವನ್ನು ಕೂಡ ಅವರವರ ಖಾತೆಗಳಿಗೆ ಕೂಡ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಕೂಡ ಮೊದಲೇ ಬಿಡುಗಡೆ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ ಮತ್ತು ಆಮೇಲೆ ಈ ಉಳಿದಂಥ 17 ಜಿಲ್ಲೆಗಳ ಹೆಸರನ್ನಂತ ಕೂಡ ತಿಳಿದುಕೊಂಡು ಬರೋಣ ಸ್ನೇಹಿತರೆ.
ಸ್ನೇಹಿತರೆ, ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಈ ಉಳಿದ 17 ಜಿಲ್ಲೆಗಳಿಗೆ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಸರ್ ಅಂತ ಕೇಳಿದ್ರೆ ಸ್ನೇಹಿತರೆ ಇವತ್ತು ಜುಲೈ 26 ಮತ್ತು ನಾಳೆ ಜುಲೈ 27. ಹೌದು ಸ್ನೇಹಿತರೆ, ಖಂಡಿತವಾಗಿ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಜುಲೈ 26ನೇ ತಾರೀಕು ಸಂಜೆ 6 ಗಂಟೆ 15 ನಿಮಿಷಕ್ಕೆ ಹಣವನ್ನು ಜಮಾ ಮಾಡುತ್ತಾರೆ ಸ್ನೇಹಿತರೆ ನಿಮಗೆ ನಿಮ್ಮ ಖಾತೆಗಳಿಗೆ ಏನಾದರೂ ಜುಲೈ 26ನೇ ತಾರೀಕು ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಆಗಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಕನ್ಫರ್ಮ್ ಆಗಿ ನಿಮ್ಮ ಖಾತೆಗಳಿಗೆ ಜುಲೈ 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು. ಪಿಂಚಣಿದಾರರಿಗೆ ಮಾತ್ರ ಉಳಿದಂಥ 17 ಜಿಲ್ಲೆಗಳಿಗೆ. ಸ್ನೇಹಿತರೆ, ಅದೇ ರೀತಿಯಾಗಿ ಅಂಗವಿಕಲರಿಗೆ ಕೂಡ ಅದೇ ರೀತಿಯಾಗಿ ಹಣವನ್ನು ಜಮಾ ಮಾಡುತ್ತೇನಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಉಳಿದಂಥ 17 ಜಿಲ್ಲೆಗಳಿಗೆ ಮಾತ್ರ ಸ್ನೇಹಿತರೆ ಕರ್ನಾಟಕದಲ್ಲಿ ಕೋಟ್ಯಾಂತರ ಪಿಂಚಣಿದಾರರಿದ್ದಾರೆ ಮತ್ತು ಅಂಗವಿಕಲರಿಗೆ ಕೂಡ ಕೋಟ್ಯಾಂತರ ಇದ್ದಿರೋದ್ರಿಂದ ಪ್ರತಿಯೊಬ್ಬ ಅಂಗವಿಕಲರಿಗೆ ಸ್ವಲ್ಪ ಪ್ರೊಸೆಸಿಂಗನ್ನು ತಗೊಂಡು ಹಣವನ್ನು ಕೂಡ ಬರ್ಬೋದು, ಸ್ವಲ್ಪ ಒಂದು ದಿನ ಲೇಟಾಗಿ ಕೂಡ ಹಣವನ್ನು ಬರ್ಬೋದು. ಕನ್ಫರ್ಮ್ ಆಗಿ ಉಳಿದಂಥ 17 ಜಿಲ್ಲೆಗಳಿಗೆ ಮಾತ್ರ ಖಂಡಿತವಾಗಿ ಹಣವನ್ನು ಬರುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಸ್ನೇಹಿತರೆ, ಆ ಉಳಿದಂಥ 17 ಜಿಲ್ಲೆಗಳ ಹೆಸರೇನಂತ ತಿಳಿದುಕೊಂಡು ಬರೋಣ ಸ್ನೇಹಿತರೆ ಪ್ರಶ್ನೆಯದಾಗಿ ಬಳ್ಳಾರಿ ಜಿಲ್ಲೆ, ಕೊಡಗು ಜಿಲ್ಲೆ, ತುಮಕೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಮನಗರ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಹಾಸನ ಜಿಲ್ಲೆ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಸ್ನೇಹಿತರೆ ಖಂಡಿತವಾಗಿ ಈ 17 ಜಿಲ್ಲೆಗಳಿಗೆ ಮಾತ್ರ ಪಿಂಚಣಿ ಯೋಜನೆಯ ಕೆಲವು ಹಣವನ್ನು ಮತ್ತು ಅದೇ ರೀತಿಯಾಗಿ ಅಂಗವಿಕಲರಿಗೆ ಕೆಲವು ಹಣವನ್ನು ಅದೇ ರೀತಿಯಾಗಿ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಅಂಗವಿಕಲರಿಗೆ ಕನ್ಫರ್ಮ್ ಆಗಿ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡಬೇಕಿತ್ತು ಕನ್ಫರ್ಮ್ ಆಗಿ ಹಣವನ್ನು ರಿಲೀಸ್ ಮಾಡ್ತಾರಂತೆ. ಅದೇ ರೀತಿಯಾಗಿ ಸ್ನೇಹಿತರೆ ಪಿಂಚಣಿ ಯೋಜನೆ ಹಣವನ್ನು ಕೂಡ ಕೆಲವರಿಗೆ ಒಂದು ಕಂತಿನ ಹಣ 1,500 ಹಣವನ್ನು ಕೂಡ ಜಮಾ ಆಗುತ್ತೆ ಮತ್ತು ಇನ್ನು ಕೆಲವರಿಗೆ 2 ಕಂತಿನ ಹಣ 3,000 ಹಣವನ್ನು ಕೂಡ ಜಮಾ ಆಗುತ್ತೆ ಮತ್ತು ಇನ್ನು ಕೆಲವರಿಗೆ ಮಾತ್ರ 4,500 ಹಣವನ್ನು ಕೂಡ ಕನ್ಫರ್ಮ್ ಆಗಿ ಅವರವರ ಖಾತೆಗಳಿಗೆ ಜಮಾ ಆಗಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ಪ್ರಧಾನಮಂತ್ರಿ ಆಗಿರುವಂಥ ಮೋದಿ ಸರ್. ಹೌದು ಸ್ನೇಹಿತರೆ, ಕನ್ಫರ್ಮ್ ಆಗಿ ಜುಲೈ 26ನೇ ತಾರೀಕು ನಿಮ್ಮ ಖಾತೆಗಳಿಗೆ ಕನ್ಫರ್ಮ್ ಆಗಿ ಕೆಲವರಿಗೆ 3,000, ಕೆಲವರಿಗೆ 4,500, ಕೆಲವರಿಗೆ 1,500 ಹಣವನ್ನು ಅದೇ ರೀತಿಯಾಗಿ ಅಂಗವಿಕಲರಿಗೂ ಕೂಡ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಅವರವರ ಖಾತೆಗಳಿಗೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ 17 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಜಿಲ್ಲೆಗಳ ಮೇಲಾದರೆ ಕನ್ಫರ್ಮ್ ಆಗಿ ಪಿಂಚಣಿ ಯೋಜನೆಯ ಹಣವನ್ನು ಜಮಾ ಮಾಡಲು ಮಾಹಿತಿ ಕೊಟ್ಟರೆ ಸ್ನೇಹಿತರೆ ಕನ್ಫರ್ಮ್ ಆಗಿ ನಿಮಗೆ ವಿಡಿಯೋ ಮಾಡಿ ಬಿಡ್ತೀನಿ, ತಕ್ಷಣವೇ ಬರುತ್ತೆ ಸ್ನೇಹಿತರೆ. ಮತ್ತು ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಅದರ ಮುಂದಿರೋ ಬೆಲ್ ಐಕನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು, ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ಬರಲಿ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಸರಿಯಾದ ಮಾಹಿತಿ ಮೂಲಕ ಬಾಯ್ ಸ್ನೇಹಿತರೆ.